ಕಳೆದ ಹಲವಾರು ವರ್ಷಗಳಿಂದ ರೈತರ ಸಮಸ್ಯೆಗಳಿಗೆ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ ಎಂದು ರೈತರು ಆರೋಪಿಸುತ್ತಿದ್ದಾರೆ. ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ಕಾರ್ಖಾನೆ ಪ್ರಾರಂಭಿಸಬೇಕೆಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆ ಸೂಚಿಸಿದರು. ಹಳಿಯಾಳ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಆಯೋಜಿಸಿದ ಕಬ್ಬು ಬೆಳೆಗಾರರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ರೈತರು ಹಾಗೂ ಕಾರ್ಖಾನೆಯವರು ಒಂದೇ ಕುಟುಂಬದ ಸದಸ್ಯರಂತೆ ಕೆಲಸ ನಿರ್ವಹಿಸಬೇಕು. ಇದರಿಂದ ರೈತ ಹಾಗೂ ಕಾರ್ಖಾನೆ ನಡುವೆ ಒಳ್ಳೆಯ ಸಂಬಂಧ ಇರುತ್ತದೆ. ಕಾಡಂಚಿನಲ್ಲಿರುವ ಕಬ್ಬು ಬೆಳೆಗಾರರು ಮೊದಲು ಆದ್ಯತೆ ನೀಡಬೇಕು. ರೈತರ ಹಾಗೂ ಕಾರ್ಖಾನೆಯ ನಡುವೆ ಹೊಂದಾಣಿಕೆ ಇರಬೇಕು. ರೈತರ ಸಮಸ್ಯೆಗಳನ್ನ ಮೊದಲು ಬಗೆಹರಿಸಬೇಕು. ಸಮಸ್ಯೆಗಳಿಗೆ ಕಾರ್ಖಾನೆ ಸ್ಪಂದಿಸಬೇಕು. ತೂಕದ ಯಂತ್ರದ ಮೇಲೆ ರೈತರಿಗೆ ಸಂದೇಹವಿದೆ. ಆದ್ದರಿಂದ ತೂಕದ ಯಂತ್ರವನ್ನ ಕಾರ್ಖಾನೆ ಹೊರಭಾಗದಲ್ಲಿ ಸ್ಥಾಪನೆ ಮಾಡಬೇಕು ಎಂದು ತಿಳಿಸಿದ್ರು. ಕಬ್ಬು ಕಟಾವು ಗ್ಯಾಂಗ್ ಸೂಕ್ತ ತಿಳುವಳಿಕೆ ನೀಡಿ ರೈತರಿಂದ ಹೆಚ್ಚುವರಿ ಹಣಕ್ಕಾಗಿ ಸತಾಯಿಸದೆ ರೈತರ ಕಬ್ಬನ್ನ ಸಾಗಾಟ ಮಾಡಬೇಕು. ಆಯಾ ಗ್ರಾಮಗಳ ಕಬ್ಬು ಕಟಾವು ಮಾಡುವ ಗ್ಯಾಂಗ್ಗಳಿಗೆ ಬೇರೆ ಗ್ರಾಮಕ್ಕೆ ಕೆಲಸಕ್ಕೆ ನಿಯೋಜಿಸುವಂತೆ ಕಾರ್ಖಾನೆಯ ಪ್ರತಿನಿಧಿಗಳಿಗೆ ಸೂಚಿಸಿದ್ರು. ಸರ್ಕಾರ ಒಂದು ಆದೇಶ ಮಾಡಿದ ನಂತರ ಅದು ರೈತರ ಸಮಸ್ಯೆ ಇಲ್ಲ. ಬೇರೆ ಕೆಲವು ವಿಚಾರದಲ್ಲಿ ಸರ್ಕಾರ ಆದೇಶ ಚಾಲೆಂಜ್ ಮಾಡಿ ಬಹಳ ಜನ ಚಾಲೆಂಜ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಆದೇಶ ಮಾಡಿದ್ದಾರೆ, ರಾಜ್ಯ ಸರ್ಕಾರ ಆದೇಶ. ಅದು ರೈತರ ಪ್ರಶ್ನೆ ಬಂದಾಗ ನಿಮ್ಮ ಮತ್ತು ಸಂಬಂಧ ಆಗ್ತದೆ ಹೆಚ್ಚು ರೈತರು ನೀವು ನಿರಂತರ ನೀವಿರ್ತಿರೋ ಇದು ನನಗೆ ಗೊತ್ತಿಲ್ಲ. ಯುವ ಇರ್ತಾರೆ ನನಗೆ ಗೊತ್ತಿಲ್ಲ. ಇವ್ರ ಮಗ ಮೊಮ್ಮಗ ನಿಮ್ಮಿಂದ ಬರೋ ಅಧಿಕಾರಿಗಳು ಅವರು ಒಂದು ಕುಟುಂಬದ ಸದಸ್ಯ. ಕೋರ್ಟ್ನಿಂದ ಇಂಥ ವ್ಯಾಜ್ಯಗಳಿಗೆ ನಿರ್ಣಯ ತಗೊಳ್ಳಕ್ಕಾಗುವುದು. ನೀವು ಕೂತು ನೀವು ಬಗೆಹರಿಸಬೇಕು. ಎಲ್ಲ ನಾವು ಕೋರ್ಟ್ ಹೋದ ಮಾಡ್ತೇವೆ ಅಂತ ಹೇಳಿದ್ರೆ ಹಾಗಾದ್ರೆ ಬಹಳ ಕಷ್ಟ. ನಾನು ಕೈಗಾರಿಕಾ ಮಂತ್ರಿ ಅಲ್ಲಿ ಕೆಲಸ ಮಾಡಿ ಬೇರೆ ಕಾರ್ಖಾನೆಗೆ ಕಬ್ಬು ಮಾರಾಟ ಮಾಡುವುದನ್ನ ಮುಖಂಡರು ತಡೆ ಹಿಡಿಯಬೇಕು. ಸ್ಥಳೀಯ ಕಾರ್ಖಾನೆಗೆ ಕಬ್ಬು ಮಾರಾಟ ಮಾಡುವುದರಿಂದ ಕಾರ್ಖಾನೆಗೂ ಹಾಗೂ ರೈತರಿಗೂ ಲಾಭವಿದೆ. ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು. ಕಾರ್ಖಾನೆಯವರು ತಮ್ಮ ವ್ಯಾಪ್ತಿಯು ಹೊರಪಡಿಸಿ ಬೇರೆ ಭಾಗಗಳಿಂದ ಕಬ್ಬನ್ನ ಪಡೆಯುತ್ತಾರೆ. ಈ ಹಿನ್ನೆಲೆ ಸ್ಥಳೀಯ ರೈತರು ಬೇರೆ ಭಾಗಗಳಿಗೆ ಕಬ್ಬನ್ನ ಮಾರಾಟ ಮಾಡುತ್ತಾರೆ. ಎಲ್ಲಾ ಸಮಸ್ಯೆಗಳಿಗೂ ಕಾರ್ಖಾನೆಯವರೇ ನೇರ ಕಾರಣ. ಅವರು ಬೇರೆ ಭಾಗಗಳಿಂದ ಕಬ್ಬನ್ನ ಸ್ವೀಕರಿಸುವುದನ್ನ ನಿಲ್ಲಿಸಿ ಸ್ಥಳೀಯರಿಗೆ ಮೊದಲ ಆದ್ಯತೆ ನೀಡಲಿ. ಆಗ ಈ ಸಮಸ್ಯೆ ಬಗೆಹರುತ್ತದೆ. ಮತ್ತು ಅದರಲ್ಲಿ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಆದಾಗ ಕಬ್ಬಷ್ಟೇ ಅಲ್ಲ, ಬೇರೆ ಯಾವುದೂ ಉತ್ಪಾದನೆ ಕೈಗಾರಿಕೆ ಆದಾಗ ರೈತರಿಗೆ ಒಳ್ಳೆ ದರ ಸಿಗ್ತದೆ. ವ್ಯಾಲ್ಯೂ ಅಡಿಷನಲ್. ಈ ಕಬ್ಬು ಬೆಳೆಸಿದ್ರೆ ಯಾವ ಕಬ್ಬು ಫ್ಯಾಕ್ಟರಿ ಇಲ್ಲ, ಏನ್ ಮಾಡ್ತೀವಿ? ಏನು ತಗೊಳ್ಬೇಕು? ಯಾವುದೋ ಒಂದು ಕಬ್ಬು ಫ್ಯಾಕ್ಟ್ರಿ ಇದ್ದಾಗ ಕಬ್ಬು ಫ್ಯಾಕ್ಟ್ರಿ ಹೋಗ್ತೀವಿ, ಏನ್ ಮಾಡಬೇಕು? ಎಲ್ಲ ಬೆಲ್ಲ ಮಾಡಬೇಕು. ಅದು ಕಡಿಮೆ ಆಗಿದೆ, ಬೆಲ್ಲ ಮಾಡಬೇಕು. ಇಲ್ಲಾದ್ರೆ ತಪ್ಪೆಲ್ಲ ಕಾಣಿಸ್ತದೆ. ಹಾಗಾಗಿ ಕೇವಲ ಇವತ್ತು ಯಾವುದೂ ಸಮಸ್ಯೆಗಳನ್ನು ರೈತರು ತಂದಿಲ್ಲ, ಅದು ಫ್ಯಾಕ್ಟರಿಗಳು ಇರ್ತದೆ. ಕೇವಲ ಜವಾಬ್ದಾರಿ ಆಗಿದೆ, ನೈತಿಕ ಜವಾಬ್ದಾರಿ ಆಗಿದೆ. ಫ್ಯಾಕ್ಟರಿ ಚೆನ್ನಾಗಿ ನಡೀಬೇಕು, ರೈತರಿಗೆ ಯೋಗ್ಯವಾದ ದರ ಸಿಗಬೇಕು, ಎಲ್ಲ ಪ್ರತಿ ವಾತಾವರಣ ನಡೀಬೇಕು. ಈ ಉದ್ದೇಶದಿಂದ ಕರೆದಿದ್ದೇನೆ. ಈ ಸಭೆಗೆ ಯಾರ ಸಲಹೆ ಕೊಡಿದ್ರೆ ಕೊಡಿ. ಸಮಸ್ಯೆಗಳ ಮುಂದೆ ಯಾವುದೂ ಇಲ್ಲ. ಅದು ರೈತರ ಆಗಲಿ ಫ್ಯಾಕ್ಟರಿ ಆಗಲಿ ಯಾವುದೂ ಸಮಸ್ಯೆ ನನಗೆ ಹೇಳಿಲ್ಲ. ಕೇವಲ ನಾನು ಒಬ್ಬ ನೈತಿಕ ಜವಾಬ್ದಾರಿ ಈ ಭಾಗದ ಪ್ರತಿನಿಧಿ ಆಗಲಿ. ಹಾಗಾಗಿ ನಾನು ಕರೆದಿದ್ದೇನೆ. ಪ್ರತಿನಿಧಿಗೆ ಧನ್ಯವಾದಗಳು. ನಮಸ್ಕಾರ. ರೈತರ ಪರವಾಗಿ ನಾಗೇಂದ್ರ ಜಿಯೋಜಿ ಮಾತನಾಡಿದ್ರು. ಈ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಮುಖಂಡರಾದ ಶಂಕರ್ ಕಾಜಗಾರ, ಅಶೋಕ್ ಮೇಟಿ, ಮಹೇಶ್ ಬೆಳಗಾಂವ್ಕರ್, ಎಂವಿ ಗಾಡಿ ಕಬ್ಬು ಬೆಳೆಗಾರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಬೆಳೆಗಾರರ ಪರವಾಗಿ ಮಾತನಾಡಿದ್ರು. ತಹಶೀಲ್ದಾರ್ ಫಿರೋಜ್ ಶಾ ಸೋಮನಕಟ್ಟಿ, ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ, ಸಿಪಿಐ ಜೈಪಾಲ್ ಪಾಟೀಲ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಿಲಾಸ್ ರಾಜ್ ಪ್ರಸನ್ನ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಪಿಐ ಮಾನೆ, ಇಐಡಿ ಪ್ಯಾರಿ ಶುಗರ್ಸ್ನ ಅಧಿಕಾರಿಗಳು ಇದ್ದರು. ಕರ್ನಾಟಕದ ಶುಗರ್ ಕಂಟ್ರೋಲ್ ಆಕ್ಟ್ ಪ್ರಕಾರ, ಶುಗರ್ ಕಂಟ್ರೋಲ್ ಆರ್ಡರ್ ಪ್ರಕಾರ ಕಾರ್ಖಾನೆ ಎಲ್ಲಿ ಶುರುವಾಗ್ತದೆ ಅಲ್ಲಿ ಕಬ್ಬು ವೇಟ್ ಮಾಡುವಂತ ತೂಕದ ಯಂತ್ರ ಇರ್ಬೇಕಂತ ಕಾನೂನು ಇದೆ.
ಆದರೆ ಈ ಕಾರ್ಖಾನೆಯಲ್ಲಿ ಮೋಸ್ಟ್ಲಿ ಕರ್ನಾಟಕದಲ್ಲಿ ಸುಮಾರು 78 ಕಾರ್ಖಾನೆಯಲ್ಲಿ ಇದೊಂದೇ ಕಾರ್ಖಾನೆ ಇರಬಹುದು. ಎಲ್ಲ ಗಾಡಿ ಏನ್ ಕ್ರಷಿಂಗ್ ಆಗ್ತದೆ, ಕ್ರಷಿಂಗ್ ಮಷಿನ್ ಪಕ್ಕದಲ್ಲೇ ಕಾಟ ಯಂತ್ರ ಇದೆ. ಅದು ಯಾವುದೇ ರೈತರಿಗೆ ಅಕ್ಸೆಸಬಲ್ ಇಲ್ಲ. ಯಾವುದೇ ರೈತ ಕಾನೂನು ಪ್ರಕಾರ ಹೇಳ್ತಾರೆ ಕಬ್ಬು ಇದು ತೂಕ ಮಾಡ್ಬೇಕಂದ್ರೆ ಪ್ರತಿಯೊಬ್ಬ ರೈತನಿಗೆ ಅದು ಎಕ್ಸೆಸಬಲ್ ಇರಬೇಕು, ಅದು ನೋಡ್ಬೇಕು, ಆ ತರ ಇರ್ಬೇಕಂತ ಕಾನೂನು ಹೇಳ್ತದೆ. ಆದ್ರೆ ಇದೊಂದೇ ಕಾರ್ಖಾನೆ ಮಾತ್ರ ಆ ಕ್ರಷಿಂಗ್ ಮಷಿನ್ ಪಕ್ಕದಲ್ಲೇ ಆ ವೇಸ್ಟೇಜ್ ಇಟ್ಕೊಂಡಿದೆ. ಅದರಿಂದ ಪಾರದರ್ಶಕದ ಕೊರತೆಯನ್ನು ದುಗಿಸುವ ನಿಟ್ಟಿನಲ್ಲಿ ನಾವು ಹಲವಾರು ವರ್ಷಗಳಿಂದ ಆ ತೂಕದ ಯಂತ್ರವನ್ನ ಕಾರ್ಖಾನೆ ಏನು ಶುರುವಾಗ್ತದೆ, ಎಲ್ಲಿ ಗೇಟ್ ಶುರುವಾಗ್ತದೆ ಅಲ್ಲಿ ನೀವು ಸ್ಥಾಪಿಸಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. 2022-23 ನಾವು ನಿರಂತರ ಸುಮಾರು 52 ದಿವಸ 56 ದಿವಸ ಹೋರಾಟ ಮಾಡಿದ್ವಿ. ಅವಾಗ ಒಪ್ಕೊಂಡ್ರು. ಆದ್ರೆ ಈ ಸದ್ಯ ಸೀಸನ್ ಶುರುವಾಗ್ತದೆ, ಮತ್ತೆ ಈ ಸೀಸನ್ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಕನಿಷ್ಠ ಮಾಡ್ಲಿಕ್ಕೆ ಒಂದು 2-3 ತಿಂಗಳು ಬೇಕಾಗ್ತದೆ. ಅದಕ್ಕೆ ನೆಕ್ಸ್ಟ್ ಸೀಸನ್ಗೆ ಮಾಡ್ತೀವಂತ ವೆಂಕಟರಾವ್ ಅವರು ಆ ಸಭೆಯಲ್ಲಿ ಒಪ್ಕೊಂಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಹಾಗೂ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಾಗ ಆ ಒಪ್ಕೊಂಡಿದೆ. ಆದ್ರೆ ಹಸ್ತಾಂತರ ಅಲ್ಲ, ರೈತರು ಮತ್ತು ಸಕ್ಕರೆ ಕಾರ್ಖಾನೆ ಸಭೆ ಚೆನ್ನಾಗಿದೆ ಮತ್ತು ಮಾತುಕತೆಯಿಂದ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಕಂಡಿದ್ದಾರೆ. ನಾನು ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಲಿಕ್ಕೆ ಕೊಡುವುದಿಲ್ಲ. ಯಾವ ರಾಜಕೀಯ ಪಕ್ಷಕ್ಕೂ ಸೋತಲ್ಲ. ಇದು ರೈತರ ಸಮಸ್ಯೆ. ಎಷ್ಟು ರೈತರಿಗೆ ಅನು ಮಾಡ್ಲಿಕ್ಕೆ ಸಾಧ್ಯ, ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಸಕ್ಕರೆ ಕಾರ್ಖಾನೆ ಮಾಡಬೇಕು. ಅದರಲ್ಲಿ ಯಾವುದು ಸಕ್ಕರೆ ಕಾರ್ಖಾನೆಗಳು ಜೀವಂತಿರಬೇಕು. ಹೊರೆ ನನಗೆ ಕೈಗಾರಿಕಾ ಮಂತ್ರಿ ಇದ್ದೆ, ಈ ರಾಜ್ಯದ ದೀರ್ಘಕಾಲ ಇದ್ದೆ, ಹಲವಾರು ಕೈಗಾರಿಕೆ 190 ಕೈಗಾರಿಕೆಗಳು ಬಂತು. ಯಾಕಂದ್ರೆ ನಮ್ಮ ಉದ್ದೇಶ ಏನಿರ್ತದೆ, ಕೈಗಾರಿಕೆ ಬಂದಾಗ ಉತ್ತೇಜನ ಮಾಡಬೇಕು. ಯಾಕಂದ್ರೆ ಕೈಗಾರಿಕೆಯಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ. ಪುರಾಣ ಪ್ರಸಿದ್ಧ ಗೋಕರ್ಣ ಕ್ಷೇತ್ರದಲ್ಲಿ ವಿಘ್ನ ವಿನಾಶಕ ವಿನಾಯಕನಿಗೆ ಭಕ್ತಿ ಪೂರ್ವಕವಾಗಿ ಬೀಳ್ಕೊಡಲಾಯಿತು. ಗೋಕರ್ಣದಲ್ಲಿ ವಿವಿಧ ಮನೆಗಳಲ್ಲಿ ಪ್ರತಿಷ್ಠಾಪಿಸಿದ ಪ್ರಥಮ ಪೂಜಿತ ವಿಘ್ನ ವಿನಾಶಕ ಗಣೇಶನ ವಿಸರ್ಜನೆ ಅದ್ಧೂರಿ ಮೆರವಣಿಗೆಯೊಂದಿಗೆ ಶನಿವಾರ ಸಂಜೆ ನಡೆಯಿತು. ಒಟ್ಟು 101ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳು ಮಹಾಬಲೇಶ್ವರ ಮಂದಿರದಲ್ಲಿ ಪ್ರತಿಷ್ಠಾಪಿಸಿದ ಗಣೇಶನ ವಿಸರ್ಜನಾ ಉತ್ಸವದೊಂದಿಗೆ ಮುಖ್ಯ ಕಡಲ ತೀರಕ್ಕೆ ಸಾಗಿ ವಿಸರ್ಜನೆ ನಡೆಯುವುದು ವಾಡಿಕೆಯಾಗಿದ್ದು, ಅದರಂತೆ ಈ ವರ್ಷವೂ ನಡೆಯಿತು. ಮಹಾಬಲೇಶ್ವರ ಮಂದಿರದ ಗಣೇಶ ಮೂರ್ತಿ ಉತ್ಸವದ ಮೂಲಕ ರಥ ಬೀದಿ ಮಾರ್ಗವಾಗಿ ಕೋಟಿ ತೀರ್ಥ ಸುತ್ತುವರೆದು ಪುನಃ ರಥ ಬೀದಿಗೆ ಆಗಮಿಸುವ ವೇಳೆ ಈ ಭಾಗದ ವಿವಿಧ ಮನೆಯಲ್ಲಿನ ಪ್ರತಿಷ್ಠಾಪಿಸಿದ ಗಣೇಶ ಮೂರ್ತಿಗಳು ರಥಬೀದಿಯ ವೆಂಕಟರಮಣ ದೇವಾಲಯದ ಮುಂಭಾಗದಲ್ಲಿ ಆಗಮಿಸಿ ಉತ್ಸವದ ಜೊತೆಗೆ ಕಡಲ ತೀರಕ್ಕೆ ಸಾಗಿತು. ಸಹಸ್ರಾರು ಜನರ ಸಮ್ಮುಖದಲ್ಲಿ ಸಾಗಿದ ಆಕರ್ಷಕ ಗಣೇಶನ ವಿಸರ್ಜನಾ ಮೆರವಣಿಗೆ ಎಲ್ಲರ ಗಮನ ಸೆಳೆಯಿತು. ಕರಾವಳಿ ಕಾವಲು ಪಡೆ, ಪೊಲೀಸ್, ಜೀವರಕ್ಷಕ ಸಿಬ್ಬಂದಿಗಳು ವಿಸರ್ಜನಾ ವೇಳೆಯಲ್ಲಿ ನೀರಿಗಿಳಿಯುವವರ ಮೇಲೆ ನಿಗಾ ಇಟ್ಟು ಸುರಕ್ಷತಾ ಕ್ರಮ ಕೈಗೊಂಡಿದ್ರು. ಪಿಐ ಶ್ರೀಧರ್ ಎಸ್ಆರ್ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಚೌತಿ ಹಬ್ಬಕ್ಕೆ ಅಬ್ಬರಿಸಿದ ಮಳೆ ಗಣೇಶ ವಿಸರ್ಜನೆಯ ವೇಳೆ ಬಿಡುವು ನೀಡಿತ್ತು. ಮೋಡ ಕವಿದ ವಾತಾವರಣವಿದ್ರೂ ಸಹ 2 ತಾಸಿಗೂ ಅಧಿಕ ಕಾಲ ನಡೆದ ಮೆರವಣಿಗೆಗೆ ಮಳೆ ವಿರಾಮ ನೀಡಿತ್ತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ.
10,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.